ಸದ್ಯ ರಾಜ್ಯದಲ್ಲಿ ಬೆಲೆ ಏರಿಕೆಯ ನಡುವೆ ಇದೀಗ ಜನರಿಗೆ ವಿದ್ಯುತ್ ದರ ಏರಿಕೆ ಶಾಕ್ ಎದುರಾಗಿದೆ. ಈ ಬಗ್ಗೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗವು ಮಹತ್ವದ ಆದೇಶ ಹೊರಡಿಸಿದೆ. ಪ್ರತಿ ಯೂನಿಟ್ಗೆ ಎಷ್ಟು ಏರಿಕೆಯಾಗಿದೆ, ಯಾವಾಗಿಂದ ಹೊಸ ದರ ಅನ್ವಯವಾಗಲಿದೆ, ಇದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ವಿದ್ಯುತ್ ದರ ಏರಿಕೆ ಶಾಕ್. ಗೃಹ ಬಳಕೆ ಗ್ರಾಹಕರಿಗೆ 1 ಯೂನಿಟ್ಗೆ 56 ಪೈಸೆ ಹೆಚ್ಚಳ. ಆದಾಯ ಕೊರತೆ ತುಂಬಲು ದರ ಏರಿಕೆ ಮಾಡಿದ ಕೆಇಆರ್ಸಿ. ಕರ್ನಾಟಕದ ಗೃಹ ಬಳಕೆ ವಿದ್ಯುತ್ ಗ್ರಾಹಕರಿಗೆ ಮತ್ತೊಮ್ಮೆ ದರ ಏರಿಕೆಯ ಶಾಕ್ ಎದುರಾಗಿದೆ. ವಿದ್ಯುತ್ ದರವನ್ನ ಹೆಚ್ಚಿಸಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗವು ಮಹತ್ವದ ಆದೇಶ ಹೊರಡಿಸಿದೆ. 1 ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡುವುದರೊಂದಿಗೆ ಗೃಹ ಬಳಕೆಯ ಗ್ರಾಹಕರಿಗೆ ಕರೆಂಟ್ ಶಾಕ್ ನೀಡಿದೆ. ಮುಖ್ಯವಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವ್ಯಾಪ್ತಿಯ ಗ್ರಾಹಕರಿಗೆ ಹೊಸ ದರ ಏಪ್ರಿಲ್ ತಿಂಗಳಿಂದ ಅನ್ವಯ ಆಗಲಿದೆ ಎಂದು ತಿಳಿಸಿದೆ. ಬೆಸ್ಕಾಂನಲ್ಲಿ ಪ್ರತಿ ಯೂನಿಟ್ಗೆ 56 ಪೈಸೆ ಮತ್ತು ಸೆಸ್ಕಾದಲ್ಲಿ 15 ಪೈಸೆ ಹೆಚ್ಚಳ ಮಾಡಲಾಗಿದೆ. ಇನ್ನು ರಾಜ್ಯದ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳು ನಷ್ಟದ ಭೀತಿ ಎದುರಿಸಿದ್ದು, ಹೀಗಾಗಿ ದರ ಏರಿಕೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. 2024-25ರ ಆರ್ಥಿಕ ವರ್ಷದಲ್ಲಿ ವಿದ್ಯುತ್ ಮಾರಾಟದಿಂದ ಆಯೋಗವು ಸುಮಾರು 34,84 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇಟ್ಟುಕೊಂಡಿತ್ತು. ಆದರೆ ವಾಸ್ತವದಲ್ಲಿ 32,19 ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿದ್ದು, ಸುಮಾರು 2,68 ಕೋಟಿ ರೂಪಾಯಿಗಳಷ್ಟು ಬೃಹತ್ ಆದಾಯದ ಕೊರತೆಯುಂಟಾಗಿದೆ. ಈ ಆರ್ಥಿಕ ಕೊರತೆಯನ್ನ ಸರಿದೂಗಿಸಲು ಗ್ರಾಹಕರಿಂದಲೇ ಹಣ ಸಂಗ್ರಹಿಸಲು ಆಯೋಗವು ಮುಂದಾಗಿದೆಯಂತೆ. ಈ ನೂತನ ದರ ಏರಿಕೆಯು ಇದೇ ಮೇ ತಿಂಗಳಿನಿಂದ ಜಾರಿಗೆ ಬರಲಿದೆ. ಅಂದರೆ ಗ್ರಾಹಕರು ಮೇ ತಿಂಗಳಲ್ಲಿ ಪಡೆಯುವ ಬಿಲ್ನಲ್ಲಿ ಪ್ರತಿ ಯೂನಿಟ್ಗೆ 56 ಪೈಸೆಯಷ್ಟು ಹೆಚ್ಚುವರಿ ಮೊತ್ತವನ್ನ ಪಾವತಿಸಬೇಕಾಗುತ್ತದೆ. ಇನ್ನು ಬೆಸ್ಕಾಂ ಮತ್ತು ಸೆಸ್ಕಾದಲ್ಲಿ ದರ ಏರಿಕೆ ಆದರೆ ಇನ್ನೂ ಕೆಲ ವಿದ್ಯುತ್ ನಿಗಮಗಳಲ್ಲಿ ದರ ಇಳಿಕೆಯಾಗಿದೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೈರಾಣಾಗುತ್ತಿದ್ದಾರೆ. ಇದರ ನಡುವೆ ಗಾಯದ ಮೇಲೆ ಬರೆ ಎಳೆದ ರೀತಿಯಲ್ಲಿ ಹೋಟೆಲ್ ಮಾಲೀಕರು ಸೇರಿದಂತೆ ಎಲ್ಲ ಉದ್ಯಮಿಗಳಿಗೆ ಕರೆಂಟ್ ಶಾಕ್ ನೀಡಲಾಗಿದೆ. ಇಟ್ಸ್ ಡೆಫಿನೆಟ್ಲಿ ಬರ್ಡನ್ ಫಾರ್ ಇಂಡಸ್ಟ್ರಿ ಬಿಕಾಸ್ 56 ಪೈಸೆ ಏನು ಕಡಿಮೆ ಇಲ್ಲ. ಪಾಯಿಂಟ್ ನಂಬರ್ 1. ಇವಾಗ ಬರೋ ಇಂಪೋರ್ಟೆಡ್ ಮೆಟೀರಿಯಲ್ಸ್ ನಾವು ತೊಗೊತಾ ಇದ್ವಿ. ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಎಷ್ಟೊಂದು ಎಫೆಕ್ಟ್ ಆಗಿದೆ. ರಾ ಮೆಟೀರಿಯಲ್ ಪ್ರೈಸಸ್ ಜಾಸ್ತಿ ಆಗಿದೆ, ಫ್ರೈಟ್ ಕಾಸ್ಟ್ ಜಾಸ್ತಿ ಆಗಿದೆ. ಇಂಪೋರ್ಟೆಡ್ ಮೆಟೀರಿಯಲ್ಸ್ ಅದು ಬಂದ ಮೇಲೆ ನಾವು ತಯಾರು ಮಾಡಿಸಿದ್ಮೇಲೆ ಮತ್ತು ಇವಾಗ ಪವರ್ ಕಾಸ್ಟ್ ಹಾಕಿದ್ರೆ ಇದು ನ್ಯಾಯ ಇಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರದ್ದು ಕ್ರಾಸ್ ಸಬ್ಸಿಡೈಸ್ ಮಾಡ್ತಾಯಿದ್ವಿ ಇಂಡಸ್ಟ್ರಿ. ದಟ್ ಇಂಡಸ್ಟ್ರಿ ಕ್ರಾಸ್ ಸಬ್ಸಿಡೈಸೇಷನ್ನು ಹೌ ಕ್ಯಾನ್ ವಿ ಬೇರ್ ದಟ್? ಇವಾಗ ಮುಂದಕ್ಕೆ ಹೋಗುವಾಗ 56 ಪೈಸಾ ಜಾಸ್ತಿ ಮಾಡೋದೇ ನನಗೆ ಆ್ಯಡೆಡ್ ಕಾಸ್ಟ್ ಆಯಿತು. ಪ್ರತಿ ಯೂನಿಟ್ಗೆ 56 ಪೈಸಾ. ಅದು ಬಿಟ್ಟು ನನಗೆ ಲಂಸಮ್ ಹಾಕಿದ್ರೆ ಇಲ್ಲಿಂದ ಹಾಕೋದು. ಇಂಡಸ್ಟ್ರಿ ಇಸ್ ವೆರಿ ಬ್ಯಾಡ್ಲಿ ಗೋನ್ ಬಿ ಎಫೆಕ್ಟ್. ಒಟ್ಟಾರೆ ಬೆಲೆ ಏರಿಕೆಯ ನಡುವೆಯೇ ಇದೀಗ ವಿದ್ಯುತ್ ದರ ಕೂಡ ಏರಿಕೆಯಾಗಿದೆ. ಕೆಇಆರ್ಸಿ ಆದೇಶದಂತೆ ಗೃಹ ಬಳಕೆ ಗ್ರಾಹಕರಿಗೆ ಹೆಚ್ಚುವರಿ ಹೊರೆ ಬೀಳಲಿದೆ. ಇದರಿಂದ ಗೃಹ ಬಳಕೆ ಗ್ರಾಹಕರ ತಿಂಗಳ ವಿದ್ಯುತ್ ಬಿಲ್ನಲ್ಲಿ ಹೆಚ್ಚುವರಿ ಹೊರೆ ಬೀಳಲಿದೆ. ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಇದು ಮತ್ತೊಂದು ಆರ್ಥಿಕ ಒತ್ತಡವಾಗಲಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.